ನಿನ್ನೆ ತಂದಿದ್ ಮಾತ್ರನ ಇವತ್ ಕೊಡಕ್ ಹೋಗಿದ್ದೆ. ಮಾತ್ರೆ ತಂದು ಕೊಟ್ಟಲ್ಲವಾ ಒಳ್ಳೇದಾಗ್ಲಿ ಅಂತ ಹೇಳಿದ್ರು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಅನ್ನ ಮಾಡೋಣ ಅಂತ ಅಕ್ಕಿ ನೀರಲ್ಲಿ ತೊಳ್ಕೊಂಡೆ. ಅನ್ನಕ್ಕಿಟ್ಟು ನಾನ್ ತಿಂಡಿ ತಿಂದೆ. ನಾನ್ ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಅನ್ನ ರೆಡಿ ಆಗಿತ್ತು. ಬಿಸಿಯಾಗಿದ್ದ ರೈಸ್ ನ ಕುಕ್ಕರ್ ಇಂದ ತೆಗ್ದಿ ಒಂದ್ ಪಾತ್ರೆಗೆ ಹಾಕೊಂಡೆ. ಆಮೇಲೆ ಅದನ್ನ ಚೆನ್ನಾಗಿ ಕಲಿಸ್ದೆ. ಯಾಕೆಂದ್ರೆ ನಮ್ಮನೆ ಜಿಮ್ಮಿಗೆ ಮತ್ತೆ ಸ್ಯಾಮ್ಗೆ ಕೊಡಕ್ಕೆ. ಹಿಂಗ್ ಮಾಡೋದ್ರಿಂದ ಅವುಗಳಿಗೆ ಜೀರ್ಣ ಆಗುತ್ತೆ, ತಿಂದಿದ್ದೆಲ್ಲ ಬೇಗ ಗಂಟಲಿಗೂ ಸಿಗಾಕೊಳ್ಳೋದಿಲ್ಲ. ಅದು ಬೇಗ ತಿನ್ಬೇಕಾದ್ರು ನಾನು ಅದಕ್ಕೆ ಇದೇ ತರ ಮಾಡೋದು. ನಮ್ಮಮ್ಮ ಲಂಚ್ ಬ್ರೇಕಿಗೆ ಅಂತ 2 ಗಂಟೆಗೆ ಬಂದಿದ್ರು ಊಟ ಮಾಡಕ್ಕೆ ಅಂತ. ವಿಡಿಯೋ ಹಿಡಿಬೇಡ ಅಂತ ಬೈತೈತೋ, ಆದ್ರೂ ಬೈಸ್ಕೊಂಡ್ ವಿಡಿಯೋ ಮಾಡ್ಕೊಂಡೆ. ನಮ್ಮಮ್ಮನ್ ನೋಡಿ ಹೆಂಗ್ ಖುಷಿಯಾಗಿದ್ದಾರೆ, ಪಳಪಳ ಪಳಪಳ ಅಂತಿದ್ದಾರೆ. ನಮ್ಮನೆ ಹತ್ರ ಯಾವುದೋ ಬೆಕ್ಕು ಬಂದಿತ್ತು, ಅದು ಕಾಲಿಟ್ಟಿದ್ದೆ. ಯಾರ ಮನೆ ಬೇಕು ಅಂತ ಗೊತ್ತಿಲ್ಲ, ಬಟ್ ಬೆಕ್ಕಿನ ಮರಿ ಇರ್ಲಿ ಅಂತ ಇಟ್ಟಿದೆ. ಬಂದ್ರೆ ನಾವೇ ಸಾಕೋಣ ಅಂತ. ಮನೇಲಿ ಬೇಡ ಅಂತಾರೆ, ಆದ್ರೆ ನಂಗೆ ಬೇಕು ಅಷ್ಟೇ. ಮತ್ತೆ ಆ ಬೆಕ್ಕು ಬಂದ್ರೆ ನಾನೇ ಇಟ್ಕೊಬಿಡ್ತೀನಿ, ಬರಲಿಲ್ಲ ಅಂದ್ರೆ ಬಿಟ್ಬಿಡ್ತೀನಿ ಪಾಪ ಅಂದ್ಕೊಂಡು. ನಾವು ನಮಗೆ ಬೇಕಾಗುವಷ್ಟು ಸೊಪ್ಪು ತರಕಾರಿ ಎಲ್ಲ ನಾವೇ ಬೆಳ್ಕೊತೀವಿ. ನೋಡಿ ನಮ್ ಸ್ಯಾಮ್ನ ನಮ್ ಜೊತೆ ಇಟ್ಕೊಂಡು ಅದು ನಮ್ ತರ ಸಸ್ಯಾಹಾರಿ ಆಗ್ತದೆ. ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವಿದ್ದರೆ ಅಷ್ಟೇ ಸಾಕು. ಯಾರ ಮುಂದೆ ತಲೆ ತಗ್ಗಿಸುವ ಅವಶ್ಯಕತೆ ಇರುವುದಿಲ್ಲ. ಕರೆ ಹೆಚ್ಚಿಡ್ಕೋತಿದೀವಿ ನಾಳಿನ ತಿಂಡಿಗೆ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್.